ಅಂಜುಟಕಿ ಸಿದ್ಲಿಂಗಮ್ಮ ಅವರು ಇಂಡಿ ತಾಲೂಕು ಅಂಜುಟಕಿ ಅವರು ಈಗ ಬೆಂಗಳೂರಿನ KAS ಅಧಿಕಾರಿಯ ಅಮ್ಮ ಆಗಿದ್ದೀರಾ. ಈಗ ದೇವ್ರೆಲ್ಲ ಖುಷಿನೇ ಇಟ್ಟಾನೆ. ಈಗ ಖುಷಿ ಇಟ್ಟಾನೆ. ಹೌದು, ಆಗಿಂದು ಹೇಗಿತ್ತು? ಅದು ಏನ್ ನೆನ್ಸ್ಕೊಳಪ್ಪಲೇ ಇರಂಗಿಲ್ಲ. ಹಾಗೆಂತ ಸಂಗಮೇಶ್ ಉಪಾಸ್ಯ ಅವರ ಸಹೋದರ. ಅವರಿಗೆ ನಾವು ಅಣ್ಣ ಅಂತ ಕರೆದಿಲ್ಲ ಪಾಪ ಯಾವತ್ತು. ಬರೀ ಅವಾಗ ಚಿಕ್ಕವರಿದ್ದಾಗ ಸಂಘ ಅಂತಾನೆ ಕರಿತಿದ್ದು. ನಮ್ಮ ತಾತನ ಹೆಸರು ಅವ್ರಿಗೆ. ನಮ್ಮ ಅಣ್ಣವರಿಂದ ನಾವು ಪಡ್ಕೊಂಡಿದ್ದೇವೆ, ನಾವೇನು ಅವ್ರಿಗೆ ಕೊಟ್ಟಿಲ್ಲ. ಲಿಂಗರಾಜು ಅವರು ಅಂತ ಕೊಟ್ಟ ಒಂದು ಡಾಕ್ಟರ್ ರಾಜ್ಕುಮಾರ್ ಮುಖಪುಟ ಡೈರಿ, ಅದು ಒಂದು 10-20 ರೂಪಾಯಿ ಕೊಟ್ಟು ತಗೊಂಡು ನಾನು ಅದರಲ್ಲಿರೋ ನಂಬರ್ಗಳೆಲ್ಲ ತಗೊಂಡು ಫೋನ್ಗಳು ಹೊಡಿತಾ ಇದ್ದೆ. ಜಗ್ಗೇಶ್ ಅವ್ರಿಗೊಂದು ಫೋನು, ಕಾಶಿನಾಥ್ ಫೋನು, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಫೋನು, ಅಂಬರೀಷ್ ಮನೆಗೆ ಫೋನು, ವಿಷ್ಣುವರ್ಧನ್ ಅವ್ರ ಮನೆಗೆ ಫೋನು, ಹಿಂಗೆ ಮಾಡಿ ಒಂದಿಬ್ರು ಯಾರೋ ಸಿಕ್ಕರು ನನಗೆ. ಇಲ್ಲಿ ಕಾಶಿನಾಥ್ ಅವರು ಅದು ಸಿಕ್ಕಿದ್ರು. ಅವಾಗ ಸಿಕ್ಕು ಫೋನ್ ಮಾಡಿದ್ರೆ ನನಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲಪ್ಪ, ನಿನಗೆ ಎಲ್ಲಿ ಅಂತ. ಅವರು ರಾಜ್ಕುಮಾರ್ ಅವ್ರ ಕಾಡಿಗೆ ಹೋದ್ರು, ನಾನ್ ನಟನಾದೆ. ಅವ್ರು ಹೋಗಿದ್ದಕ್ಕೆ ವೀರಪ್ಪ ಅವರು ಅವ್ರಿಗೆ ತಗೊಂಡೋದಾಗ ಮನೆಗೆ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ ಹೇಳ್ತಾರೆ. ಬರಮಾಡ್ಕೊಳ್ಳೋಣ ನಮ್ಮ ಇಂದಿನ ಸಾಧಕರಾದಂತಹ ಡಾಕ್ಟರ್ ಸಂಗಮೇಶ್ ಉಪಾಸೆರವರ ಅಮ್ಮ. ಅಮ್ಮ ನಮಸ್ಕಾರ. ನಮಸ್ಕಾರ. ನೀವೇ ನಮ್ಮ ಪರಿಚಯ ಮಾಡ್ಕೊಡ್ಬೇಕು. ನಿಮ್ ಹೆಸರು? ಸಿದ್ಲಿಂಗಮ್ಮ ಅವರು. ಸಿದ್ಲಿಂಗಮ್ಮ ಅವರು ಅಂಜುಟಕಿ ಸಿದ್ಲಿಂಗಮ್ಮ ಅವರು, ಇಂಡಿ ತಾಲೂಕು ಅಂಜುಟಕಿ ಅವರು. ಈಗ ಬೆಂಗಳೂರಿನ KAS ಅಧಿಕಾರಿಯ ಅಮ್ಮ ಆಗಿದ್ದೀರಾ. ಆರಾಮ್ ಅನಿಸ್ತದ್ರಿ. ಎಲ್ಲ ಆರಾಮ್ ಅನ್ಸುತ್ತಾ? ಚೆನ್ನಾಗಿದೆ ಎಲ್ಲ. ಈಗ KAS ಅಧಿಕಾರಿ ಅಮ್ಮ ನೀವು. ಮನೆಗೆ ಎಷ್ಟೋ ಬಾಳ್ ಮಂದಿ ಬರ್ತಾ ಇರ್ತಾರೆ, ಸರ್ ನ ನೋಡೋದಿಕ್ ಬರ್ತಾ ಇರ್ತಾರೆ. ಅವರು ಊರಿಗೆಲ್ಲ ದೊಡ್ಡ ಸರ್ ಆಗಿರ್ಬಹುದು, ಆದ್ರೆ ನಿಮಗೆ ಇನ್ನ ಅದೇ ಪುಟ್ಟು ಮಗ. ತಾಯಿ ಪುಟ್ಟು ಮಗನೇ ಅಲ್ರಿ. ಈಗ ದೇವ್ರೆಲ್ಲ ಖುಷಿನೇ ಇಟ್ಟಾನೆ. ಈಗ ಖುಷಿ ಇಟ್ಟಾನೆ. ಹೌದು, ಆಗಿಂದು ಹೇಗಿತ್ತು? ಆಗಿಸ್ಕೊಳ್ಬೋದಾ? ಅದು ಏನ್ ನೆನ್ಸ್ಕೊಳಪ್ಪಲೇ ಇರಂಗಿಲ್ಲ. ಹಾಗೆಂತ ಮತ್ತೆ ಕಷ್ಟದಾಗೆ ಬಂದೇ ಇದು ದೇವ್ರ ಕೊಟ್ಟಿರ್ತಾನ್ರಿ ಮುಂದ ಜೀವನಕ್ಕ. ಮೊದಲು ಕಷ್ಟ ಕೊಡ್ತಾನ್ರಿ ದೇವ್ರ. ಹಿಂದಿನ ಮುಂದೆ ಅದು ಒಂದ್ ಮಗುವಿಂದ ಅದು ಸುಖ ಕಾಣ್ಬೇಕಾಗ್ತದ್ರಿ. ನಿಮ್ ಎಲ್ಲಾ ಮಕ್ಕಳಲ್ಲಿ ನಾನು ಈ ಪ್ರಶ್ನೆ ಕೇಳಂಗಿಲ್ಲ. 2 ಕಣ್ಣುನು ಮುಖ್ಯ. ಹೌದು, ಎಲ್ಲಾ ಮಕ್ಕಳಲ್ಲಿ ತುಂಬಾ ಇಷ್ಟಪಡೋ ಮಗ ಯಾರು ಅಥವಾ ಮಗಳು ಯಾರು? ಎಲ್ಲಾರು ಅಟ್ಟೆ ಯಾರು, ಸಮಾನ ಯಾರು? ಎಲ್ರು ಸಮಾನ. ನಾನು ಈ ಪ್ರಶ್ನೆ ಕೇಳ್ಬಾರ್ದು ಅಂತ ಹೇಳ್ದೆ. ಉತ್ತರ ಏನ್ ಸಿಗುತ್ತೆ ಅಂತ ಗೊತ್ತಿದ್ರು ಕೇಳ್ದೆ ನಾನು. ಕೇಳಬೇಕಲ್ಲ. ಸಂಗಪ್ಪ ಅವ್ರ ಬಗ್ಗೆ ಹೇಳಿ. ಅವರು ಸಣ್ಣವ್ರಿಂದ ಬಹಳ ಕಷ್ಟ ಆಗ್ಯಾರಿ. ಅವಾಗೆಲ್ಲ ಕಷ್ಟದಿಂದ ದಿನಗಳು ಇದ್ದವ್ರಿ. ನಮ್ಗ ಕಷ್ಟದಿಂದೇ ಬಂದಾರ್ರಿ. ಬೆಲ್ಲದ ಪೆಂಟಿ ಹಚ್ಚಾರ, ಮಂದಿಯಲ್ಲಿ ಕೆಲ್ಸಕ್ಕೆ ಹೋಗ್ಯಾರ. ಎಲ್ಲ ಕೆಲಸ ಈ ಹೊರಗೊಳ್ಗ ಕೆಲಸ ಎಲ್ಲ ಮಾಡ್ಯಾರ್ರಿ ಅವರು. 100 ವರ್ಷ ತನ ಆಯುಷ್ಯ ಕುಳ್ರಿ ದೇವ್ರ. ಇದೇ ಮುಂದುವರಿಲಿ ವಿದ್ಯೆ. ಎಲ್ಲ ಜನಗಳು ಕೂಡ ಖುಷಿಯಿಂದ ಇರ್ಲಿ. ಸತಿಪತಿ ರಾಧಾಕೃಷ್ಣನಂಗ ನಕ್ಕೋತಿ ಇಲ್ರಿ. ಎಲ್ಲ ಬಂಧು ಬಳಗ ಎಲ್ಲ ನೋಡ್ಕೊಂಡು ಹೋಗ್ಲಿ. ನೀವ್ ಇಷ್ಟು ಮಾತು ಹೇಳಿದ್ರಲ್ಲ, ಅದು ನಮ್ಗೆ ಬೆಟ್ಟದಷ್ಟು ಪ್ರೀತಿ ಕೊಟ್ಟಷ್ಟು ಆಯ್ತು. ನಮಸ್ಕಾರ, ನಾನು ರಾಜ್ಕುಮಾರ್ ಉಪಾಸ್ಯ, ಸಂಗಮೇಶ್ ಉಪಾಸ್ಯ ಅವರ ಸಹೋದರ, ಏಕೈಕ ಸಹೋದರ. ಅವರ ಬಗ್ಗೆ ಹೇಳೋದು 2-3 ಅಥವಾ ಒಂದಿಷ್ಟು ವರ್ಡಲ್ಲಿ ಹೇಳೋದು ಭಾಳ ಅಸಾಧ್ಯವೇ. ಆದರೆ ನನಗೆ ಅನಿಸಿದ 1-2 ಮಾತು ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಅವರು ಕರ್ಮಯೋಗಿ, ಚೈತನ್ಯದ ಚಿಲುಮೆ, ದಣಿವರಿಯದ ದುಡಿಮೆ, ಆಮೇಲೆ ಭಾವನಾಜೀವಿ, ಶೂನ್ಯದಿಂದ ಶಿಖರಕ್ಕೇರಿದವರು, ಶಿಸ್ತಿನ ಸಿಪಾಯಿ, ಭಾವನಾಜೀವಿ, ಆಮೇಲೆ ಅವರು ಮೃದು ಹೃದಯಿ, ಬಹುಮುಖ ಪ್ರತಿಭೆ ಮತ್ತು ಸಾಹಸ ಪ್ರವೃತ್ತಿಯ ವ್ಯಕ್ತಿ. ಇಷ್ಟರಲ್ಲಿ ಅವರು ಈ ಪದಗಳಲ್ಲಿ ಅವ್ರನ್ನ ನಾವು ಒಂದು ಅರ್ಥವನ್ನು ಹೇಳ್ಬೋದು, ಅವರ ವ್ಯಕ್ತಿತ್ವವನ್ನು. ಅವರ ಬಗ್ಗೆ ನನ್ನ ಒಂದಿಷ್ಟು ನೆನಪುಗಳು, ವಿಶೇಷವಾಗಿ ಕಾಡುವಂಥ ನೆನಪುಗಳು ಅಂತಂದರೆ, ಬಾಲ್ಯದಲ್ಲಿ ನಾನು ಪ್ರಾಥಮಿಕ ಶಾಲೆಯಲ್ಲಿ ಓದುವಾಗ ಹಳ್ಳಿಯಲ್ಲಿ ಅವರು ಧಾರವಾಡದಲ್ಲಿ ಓದ್ತಾಯಿದ್ರು. PUC ಡಿಗ್ರಿ ಓದುವಾಗ ಅವರಿಗೆ ನಾವು ಅಣ್ಣ ಅಂತ ಕರೆದಿಲ್ಲ ಪಾಪ ಯಾವತ್ತು. ಬರೀ ಅವಾಗ ಚಿಕ್ಕವರಿದ್ದಾಗ ಸಂಘ ಅಂತಲೇ ಕರಿತಿದ್ದು. ನಮ್ಮ ತಾತನ ಹೆಸರು ಅವ್ರಿಗೆ. ಅವ್ರು ಬರುವಾಗ, ಅವ್ರು ಬರ್ತಾರೆ ಅಂತಂದಾಗ ನಾನು ದಿನಗಟ್ಟಲೆ ಕಾಯ್ಕೊಂಡು ಕೂತಿದ್ದೆ. ನಮ್ಮ ವಠಾರ ಇದೆ ಮನೆ, ಆ ಮನೆಯ ಹೊಸ್ತಿಲು ಒಳಗಡೆ ಮನೆಯ ವಠಾರದ ಮೇನ್ ಗೇಟ್ ಇದೆ. ಅಲ್ಲಿ ಒಂದು 8 ಪಾವಟಿಗೆ ಇದೆ. ಆ ಪಾವಟಿಗೆ ಮೇಲೆ ಕೂತ್ಕೊಂಡು ನಾನು ಕನಿಷ್ಠ 3-4 ಗಂಟೆಗಟ್ಟಲೆ ಕಾಯ್ತಾ ಇದ್ದೆ. ಅವ್ರು ಬರೋದೇ ನಮಗೆ ಒಂದು ಅಷ್ಟು ಸಂತೋಷದ ಮಾತಾಗಿತ್ತು. ಅದು ಅಷ್ಟು ಅವಾಗ ಬಾಲ್ಯದಲ್ಲಿ ನಮ್ಮ ಅಣ್ಣ ಸಂಘ ಬರ್ತಾನೆ ಅಂತ ಕಾಯ್ಕೊಂಡು ಕೂತ್ಕೋತಿದ್ವಿ. ಬರ್ತಾಯಿದ್ರು ಅವ್ರು ಬರೋರು ಒಂದು ಸೂಟ್ ಕೇಸು, ಒಂದಿಷ್ಟು ಜುಬ್ಬಾ ಪೈಜಾಮ್ ಥರದ್ದು ಅಥವಾ ಸಣ್ಣ ಬ್ಯಾಗು ಹಾಕ್ಕೊಂಡು ಬರೋರು. ಅವರು ನಮಗೆ ಸ್ವೀಟ್ ತರ್ತಿದ್ರು, ಧಾರವಾಡ ಪೇಡೆ.
ಆ ಪೇಡೆ, ಆ ರುಚಿ. ಮತ್ತು ಅವರು ಸೂಟ್ ಕೇಸಲ್ಲಿ ಒಂದು ಪುಸ್ತಕ ತರ್ತಿದ್ರು, ತತ್ವಶಾಸ್ತ್ರದ ಪುಸ್ತಕ, ಭಾರತೀಯ ತತ್ವಶಾಸ್ತ್ರದ ಮೀಮಾಂಸೆಗಳು ಅನ್ನೋ ರೀತಿಯಲ್ಲಿ ಯಾವುದೋ ಒಂದು ಇತ್ತು. ಒಟ್ಟಿನಲ್ಲಿ ಓದುವಂಥ ಒಂದು ಉತ್ತಮವಾದ ಪುಸ್ತಕಗಳನ್ನು ತರ್ತಾಯಿದ್ರು. ಮತ್ತು ತಿನ್ನೋದಕ್ಕೆ ನಮಗೆ ಸ್ವೀಟ್ ತರ್ತಾಯಿದ್ರು. ಆಮೇಲೆ ಅವರು ಈ ಥರದ್ದು ಅವರು ಬಂದಾಗ ನಮಗೆ ಒಂದು ರೀತಿಯ ಏನೋ ಒಂದು ಬಹಳ ಆನಂದ ಆಗೋದು. ಅವರು ಬಂದು ಹೋಗುವಾಗ ಅಷ್ಟೇ ದುಃಖ ಆಗೋದು. ಬರ್ತಾರೆ ಅಂದಾಗ ದಿನಗಟ್ಟಲೆ ಕಾಯ್ಕೊಂಡು ಕೂಡೋದು, ಇದು ಭಾಳ ನಮಗೆ ಆವಾಗ ಕಾಡುವ ನೆನಪು. ನಮ್ಮ ಅಣ್ಣವರಿಂದ ನಾವು ಪಡ್ಕೊಂಡಿದ್ದೇವೆ, ನಾವೇನೂ ಅವ್ರಿಗೆ ಕೊಟ್ಟಿಲ್ಲ. ಆಮೇಲೆ ನಮಗೆ ಅವರು ಅಣ್ಣ ಅಂತ ಸೀಮಿತವಾಗಿ ನನಗೆ ಹೇಳೋದಕ್ಕಾಗಲ್ಲ, ಯಾಕಂದರೆ ನನಗೆ ಎಲ್ಲವೂ ಆಗಿದ್ದಾರೆ. ಅಣ್ಣ ಅಂದರೆ ಭಾಳ ಸೀಮಿತ ಅನಿಸುತ್ತೆ. ಹಾಗಾಗಿ ನಾನು ಅಣ್ಣನೂ ಅನ್ನಲ್ಲ ಅವರಿಗೆ, ಯಾವತ್ತೂ ಅಣ್ಣ ಅಂದಿಲ್ಲ ಅವರಿಗೆ. ಅವರು ಸಾಹೇಬರು ಅಂತಲೇ ನಾನು ಕರೆಯೋದು, ಅವರಿಗೆ ಅಣ್ಣ ಅಂತ ಕರೆಯಲ್ಲ. ಅವರು ಅಣ್ಣನಿಗಿಂತ ಜಾಸ್ತಿನೇ ಎಲ್ಲವೂ ಆಗಿದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ನನಗೆ ಭಾಳ ಅಭಿಮಾನ ಇದೆ. ಅವರು ಸಾಹಸಿ, ಯಾವತ್ತು ರಿಸ್ಕನ್ನು ಮೇಮೇಲೆ ತಗೊಳ್ಳುವಂಥ ವ್ಯಕ್ತಿತ್ವ ಅವರು. ಸುಮ್ಮನೆ ಇರುವಂಥ ಜಾಯಮಾನ ಅಲ್ಲ. ಹಾಗಾಗಿ ಸಾಹಸ ಒಂದಾದ್ಮೇಲೆ ಒಂದು ಮಾಡ್ತಾನೆ ಇರ್ತಾರೆ. ಮತ್ತು ಅದರಲ್ಲಿ ಯಶಸ್ಸು ಕಾಣ್ತಾರೆ. ಕೆಲವು ಸಂದರ್ಭದಲ್ಲಿ ಅವರಿಗೆ ಯಶಸ್ಸು ಸಿಗದೇನೂ ಇರ್ಬೋದು. ಆದರೆ ಈ ನಮ್ಮ ಸಹಕಾರಕ್ಕಿಂತ ಜಾಸ್ತಿ ನಮ್ಮ ಅತ್ತಿಗೆಯವರ ಸಹಕಾರ ಅವರಿಗೆ ಭಾಳ ಸಿಕ್ಕಿದೆ. ಯಾಕಂದರೆ ಅವ್ರ ಸಹಕಾರ ಇಲ್ಲದೆ ಇದ್ದರೆ ಅವರೇನು ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಮಾಡಲಿ, ಅವ್ರಿಗೆ ಹವ್ಯಾಸ ಇದೆ. ಕಲೆ ಭಾಳ ಅವ್ರಿಗೆ ಅತ್ಯಂತ ಪ್ರೀತಿಸೋ ವಿಷಯ ಕಲೆ ಅಂದರೆ ಒಂದು ಕಲಾರಂಗದಲ್ಲಿ ಏನಾದರೂ ದೊಡ್ಡ ಸಾಧನೆ ಮಾಡಬೇಕು. ಸಿನಿಮಾ ಉದ್ಯಮದಲ್ಲಿ, ಚಿತ್ರೋದ್ಯಮದಲ್ಲಿ ಒಂದು ಉತ್ತಮವಾದಂಥ ಒಂದು ಕಲೆಯನ್ನು ನಾನು ಪ್ರದರ್ಶನ ಮಾಡಿ ಸಮಾಜಕ್ಕೆ ತೋರಿಸ್ಬೇಕು ಅನ್ನೋದು ಭಾಳ ತುಡಿತಾರೆ. ಹಗಲು ರಾತ್ರಿ ಅದಕ್ಕೋಸ್ಕರನೇ ಅವರು ಧಾರವಾಡದಿಂದ ಬೆಂಗಳೂರಿಗೆ ಬಂದದ್ದು ಅದೊಂದು ಉದ್ದೇಶ ಇಟ್ಕೊಂಡೆ. ಹಾಗಾಗಿ ಕಲಾ ಸೇವೆ, ಕಲಾಭಿರುಚಿ, ಕಲಾಭಿಮಾನ ಭಾಳ ಇದೆ. ಕಲೆಯನ್ನು ನಾನು ತೋರಿಸ್ಬೇಕು ಈ ಸಮಾಜಕ್ಕೆ ಅಂತ ಭಾಳ ಓಡಾಡ್ತಾರೆ, ಅಥವಾ ಅದರ ತುಡಿತ ಹಗಲು ರಾತ್ರಿ ಮಾಡ್ತಾರೆ. ಅವರಿಗೆ ಯಶಸ್ಸು ಸಿಗಲಿ, ಭಗವಂತ ಅವರ ಒಂದು ದಣಿವರಿಯದ ಆ ಕಲಾ ಸೇವೆಯ ಒಂದು ಪ್ರಯತ್ನಕ್ಕೆ ಉತ್ತಮವಾದ ಪ್ರತಿಫಲ ಭಗವಂತ ಕೊಡಲಿ. ಅವರ ಎಲ್ಲ ಸಾಹಸ ಕಾರ್ಯಗಳಲ್ಲಿ ಅಥವಾ ಎಲ್ಲ ಪ್ರಯತ್ನಗಳಲ್ಲೂ ಅವರಿಗೆ ದೇವರು ಯಶಸ್ವಿ ಕೊಡಲಿ, ಅವರಿಗೆ ಒಳ್ಳೆಯದಾಗಲಿ, ಪ್ರತಿಫಲ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಸರ್, ನಿಮ್ಮ ಲೈಫ್ ಜರ್ನಿ ಬಗ್ಗೆ ಮಾತನಾಡ್ತಾ ಇದ್ದೀವಿ. ನಿಮ್ಮ ಇಡೀ ಲೈಫ್ ಜರ್ನಿನಲ್ಲಿ ತುಂಬಾ ಇಂಪಾರ್ಟೆಂಟ್ ಜರ್ನಿ ಸಿನಿ ಜರ್ನಿ. ಕಿರುತೆರೆ ಆಗಿರಬಹುದು ಅಥವಾ ಹಿರಿತೆರೆ ಆಗಿರಬಹುದು. ಹೇಳಿ ಸರ್, ಸಿನಿಮಾ ಜರ್ನಿ ಬಗ್ಗೆ ಕೇಳೋದಕ್ಕೆ ತುಂಬಾ ಆಸಕ್ತಿ ಅನಿಸ್ತಿದೆ. ಲಿಂಗರಾಜು ಅವರಂತೂ ಕೊಟ್ಟ ಒಂದು ಡಾಕ್ಟರ್ ರಾಜ್ಕುಮಾರ್ ಮುಖಪುಟ ಡೈರಿ, ಅದು ಒಂದು 10-20 ರೂಪಾಯಿ ಕೊಟ್ಟು ತಗೊಂಡು ನಾನು ಅದರಲ್ಲಿರೋ ನಂಬರ್ಗಳೆಲ್ಲ ತಗೊಂಡು ಫೋನ್ಗಳು ಹೊಡಿತಾ ಇದ್ದೆ. ಜಗ್ಗೇಶ್ ಅವ್ರಿಗೊಂದು ಫೋನು, ಕಾಶಿನಾಥ್ ಫೋನು, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಫೋನು, ಅಂಬರೀಷ್ ಮನೆಗೆ ಫೋನು, ವಿಷ್ಣುವರ್ಧನ್ ಅವ್ರ ಮನೆಗೆ ಫೋನು, ಹಿಂಗೆ ಮಾಡಿ ಒಂದಿಬ್ರು ಯಾರೋ ಸಿಕ್ಕರು ನನಗೆ. ಇಲ್ಲಿ ಕಾಶಿನಾಥ್ ಅವರು ಅದು ಸಿಕ್ಕಿದ್ರು. ಅವಾಗ ಸಿಕ್ಕು ಫೋನ್ ಮಾಡಿದ್ರೆ, ನನಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲಪ್ಪ, ನಿನಗೆ ಎಲ್ಲಿ ಅಂತ. ನಾನು ಹಿಂಗ ಸಿನಿಮಾ ಸೀರಿಯಲ್ ಕೆಲಸ ಮಾಡ್ಲಿಕ್ಕೆ ಬಂದೀನಿ ಅಂತ. ಆ ತರ ಶುರುವಾಗಿ ಅದು ಬಾಲಾ ಸುರೇಶ್ ಅಂತ ಸಂಭಾಷಣೆಕಾರ ನಿರ್ದೇಶಕರು ಪರಿಚಯ ಆಗಿ, ಅವ್ರ ಮೂಲಕ ಅಶ್ವಥ್ ಕುಲಕರ್ಣಿ ಅನ್ನೋರು ಪರಿಚಯ ಆಗಿ, ಆಮೇಲೆ ಅವ್ರ ಮೂಲಕ ಬಾಲಾ ಸುರೇಶ್ ಅವ್ರ ಮೂಲಕ ಮನೆತನದ ನಿರ್ದೇಶಕ ಗುರುದತ್ತು ಪರಿಚಯ ಆಗಿ, ಪಂಡ್ರಿಬಾಯಿ, ಮೈನಾವತಿ, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ಹೀಗೆ ಎಲ್ಲರೂ, ಲೋಕೇಶು, ಎಲ್ಲರ ಜೊತೆ ಮನೆತನದಲ್ಲಿ ನಾನು ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಆಯ್ತು. ಅವ್ರ ಮನೆಯಲ್ಲೇ ಇರ್ತಿದ್ವಿ ನಾವು. ಗುರುದತ್ತು, ಸ್ವಾತಿ, ನಾಗರಬಾವಿಯಲ್ಲಿ ಶೂಟಿಂಗ್ ಮಾಡ್ತೀವಿ. ಅವ್ರ ಮನೆ ನನ್ಗೆ ಇರ್ಲಿಕ್ಕೆಲ್ಲ ಜಾಗ ಇರ್ಲಿಲ್ಲ. ಅವ್ರ ಮನೆಯಲ್ಲೇ ಇದ್ದು ಊಟ ವಸತಿ ಎಲ್ಲ ಮಾಡಿದ್ರು. ಆಮೇಲೆ ನಾನು ಮುಂದೆ MA ಓದ್ತೀನಿ, KS ಓದ್ತೀನಿ, ಮತ್ತೆ ನೆಟ್ ಎಲ್ಲ ಪಾಸ್ ಮಾಡ್ತೀನಿ. ಆಮೇಲೆ ತೋಟದಪ್ಪ ಚೌಟ್ರಿ ಒಳಗೆ ಇರ್ಲಿಕ್ಕೆ ಅವಕಾಶ ಸಿಗ್ತದೆ. ಅಲ್ಲಿಂದನೇ ಆದಾಗ್ಲೇನೆ ರವಿ ಘರ್ಣಿ ಜೊತೆ ಅವರು ಮಾಡೋದಕ್ಕೆ ಸಹಾಯಕನಾಗೆಲ್ಲ ಮಾಡಿದೆ. ಆಮೇಲೆ ನಾಗಭರಣರಲ್ಲಿ ಸಂಕ್ರಾಂತಿ ಅಂತ ಬರ್ತದೆ, ಅದರಲ್ಲಿ ಒಂದು ಸಣ್ಣ ಪಾತ್ರ ಶುರು ಮಾಡಿದೆ. ಆಮೇಲೆ ಮನೆ ಕತೆ, ಮಿಂಚಿನ ಬಳ್ಳಿ, ವಠಾರ, ಗಲ್ಬಿಲ್ ಕಲಿಸಿ, ಈ ಥರದಲ್ಲಿ ನಟನೆ ಮತ್ತು ಕತೆ, ಚಿತ್ರಕ ಸಂಭಾಷಣೆ ಸಹಾಯಕನಾಗಿ ಬಾಲಾ ಸುರೇಶ್ ಅವ್ರ ಜೊತೆ ಎಲ್ಲ ಬರಿತಾ ಇದ್ದೆ. ನಾಗ್ತಿಹಳ್ಳಿ ಅವ್ರ ವಠಾರಕ್ಕೆ ನಾನು ಸಹಾಯಕ ಸಂಭಾಷಣೆ ಬರಿತಾ ಇದ್ದೆ, ಪಾತ್ರ ಮಾಡ್ತಾ ಇದ್ದೆ. ನಮ್ಮ ಗಣೇಶ, ನಾವು ಎಲ್ಲ ಕಾಮಿಡಿ ಮಾಡ್ಕೊಂಡೆಲ್ಲ ಮಾಡ್ತಾ ಇದ್ವಿ. ಅಲ್ಲಿ ಶುರು ಆಗಿರೋದು ನನ್ನ ಮೊಟ್ಟ ಮೊದಲನೇ ನಟನೆ ಸಂಕ್ರಾಂತಿಯಲ್ಲಿ ಸಣ್ಣ ಒಂದು ಹುಚ್ಚಿನ ಪಾತ್ರ. ಅವರು ರಾಜ್ಕುಮಾರ್ ಅವ್ರ ಕಾಡಿಗೆ ಹೋದ್ರು, ನಾನ್ ನಟನಾದೆ. ಅವ್ರು ಹೋಗಿದ್ದಕ್ಕೆ ವೀರಪ್ಪ ಅವರು ಅವ್ರಿಗೆ ತಗೊಂಡೋದಾಗ ಎಲ್ಲರೂ ಇದು ನಿಲ್ಲಿಸ್ಬಿಟ್ಟಿದ್ರು, ಶೂಟಿಂಗ್ ಎಲ್ಲ ನಿಲ್ಲಿಸ್ಬಿಟ್ಟಿದ್ರು, ಮತ್ತೆ ಆಕ್ಟಿಂಗ್ ನಿಲ್ಲಿಸಿದ್ರು. ಅದೊಂದು ಪಾತ್ರ, ಹುಚ್ಚಿನ ಪಾತ್ರ ಮಾಡಿದ್. ನಾರಾಯಣ ಸ್ವಾಮಿ ಅಂತ ಮ್ಯಾನೇಜರ್ ಸ್ನೇಹಿತರು ನನಗೆ, ಅವ್ರು ನಟನೆ ಮಾಡ್ಲೇ ಇಲ್ಲಾಗ ಅವರು ಹುಲಿ ಚಂದ್ರಶೇಖರ್ ಅಂತೇಳಿ ಅವರೊಬ್ಬರು, ಅವರು ಅದ್ರ ಎಪಿಸೋಡ್ ನಿರ್ದೇಶಕ, ಮತ್ತೆ ಮೊಕಾಸಿ ಅಂತೇಳಿ ಅವರು ಸಹಾಯಕ ನಿರ್ದೇಶಕರು. ಆ ಪಾತ್ರ ರಂಗಭೂಮಿಯವರು ಇದ್ರೆ ಚೆನ್ನಾಗಿರ್ತದೆ ಅಂತ ನನ್ನನ್ನು ಆಯ್ಕೆ ಮಾಡಿದ್ರು. ನಾನು ರಂಗಭೂಮಿ ನಟ, ನಾನು ಅಷ್ಟೊತ್ತಿಗೆ ರಂಗಭೂಮಿಯಲ್ಲಿ ಸಕ್ರಿಯನಾಗಿದ್ದೆ.
ನಾನು ಇಲ್ಲೇ ಬಹುರೂಪಿ ಅಂತ ನಮ್ದು ತಂಡ ಮಾಡ್ಕೊಂಡು ನಮ್ಮ ಮಾಲತೇಶ್ ಬಡಿಗೇರು ಮತ್ತೆ ಎಲ್ಲರ ಜೊತೆ ಮಾಡಿದ್ರಿ ನೀವು? ನಾನು ನಾಟಕಗಳೆಲ್ಲ ಮಾಡಿದ್ದೆ. ಅವಾಗ ಅಲ್ಲಿನೂ ಧಾರವಾಡದಾಗೂ ಮಾಡಿದ್ದೆ, ನಮ್ಮೂರಲ್ಲೂ ಮಾಡ್ತಾ ಇದ್ದೆ, ಬೆಂಗಳೂರಲ್ಲೂ ಬಂದಾಗಲೂ ಅಳಿಯ ದೇವರು ಅಂತ ಮಾಡಿದೆ, ಚಾಣಕ್ಯ ಅಂತ ಮಾಡಿದೆ, ಚಂದ್ರಗುಪ್ತ ಮೌರ್ಯ ಅಂತ ಮಾಡಿದೆ, ಆಮೇಲೆ ಮುದುಕನ ಮದುವೆ ಅಂತ ಮಾಡಿದೆ, ನಟನೆ ನಿರ್ದೇಶನ ಈ ಥರದ್ದೆಲ್ಲನೂ ಮಾಡ್ಕೊಂಡು ಎಲ್ಲ ಇದ್ದೆ, ಮಾಡ್ಕೊಂಡು ಮಾಡಿದೆ. ಆದ್ರೆ ಆ ಸಿನಿಮಾ ಆ ಸೀರಿಯಲ್ ಪ್ರಾರಂಭದಿಂದಾಗಿ ಹಂಗೆ ಸಣ್ಣ ಸೀರಿಯಲ್ ಮೂಲಕನೇ ನಾನು ಬರಹ ಮತ್ತು ನಟನ ನಿರ್ದೇಶನ ಸಹಾಯಕ ನಿರ್ದೇಶನ ಮಾಡ್ತಾನೆ ಈ ಸಣ್ಣ ಪಾತ್ರನ ಪಾಪ ಪೌಂಡನಲ್ಲಿ 100-200 ಎಪಿಸೋಡ್ ವಿಶೇಷ ಚಂದ್ರು ಗೀತಾ ಅವ್ರು ನನಗೆ ಕರೆದು ಕೊಟ್ರು. ಅವರು ಕೊಟ್ಟಾಗ ನಾನು ಅದು ಮಾಡೋದು ಒಂದ್ ಸ್ವಲ್ಪ ಕ್ಲಿಕ್ ಆಯ್ತದು. ನರಸಿಂಹಮೂರ್ತಿಗಳು ಬರೆದಿದ್ದ ಸಂಭಾಷಣೆ, ನಿಂದ್ರಕೊಳ್ಳಿ ಕುಂದ್ರಕೊಳ್ಳಿ ಅಂತ ಹೇಳೋದು ಒಂದು ಡೈಲಾಗ್. ಅದು ಏನೋ ಒಂಥರ ಸ್ಲ್ಯಾಂಗ್ ಚೆನ್ನಾಗಿದೆ, ಉತ್ತರ ಕರ್ನಾಟಕ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಇವ್ರ ಮೇಲೆ ಅಂತ ಹೇಳಿ ನನಗೆ ಇನ್ನೊಂದು ಇದಕ್ಕೆ ಸಿಲಿಲಲ್ಲಿ ಒಂದು ಸಣ್ಣ ಪಾತ್ರ, ಕಾಂಪೌಂಡ್ರು ಗೋವಿಂದ, ಒಂದು ಅಸಿಸ್ಟೆಂಟ್ ಪಾತ್ರದ ಡಾಕ್ಟರ್ ಕಾಂಪೌಂಡ್ರು, ಬಟ್ ಅದು ಆಕ್ಚುಲಿ ಸಿಲಿಲಲ್ಲಿ ಒಂದು ಮಹಿಳಾ ಪ್ರಧಾನವಾದ ಪಾತ್ರ. ಗಂಡು ಪಾತ್ರಗಳು ಒಂದ್ 2-3-4 ಅಷ್ಟೇ, ಉಳಿದೆಲ್ಲ ಹೆಣ್ಣು ಪಾತ್ರಗಳು. ಮತ್ತೆ ಅವ್ರ ಹೀರೋಯಿನ್ಗಳೆಲ್ಲ ಹೆಣ್ಮಕ್ಳವರೆಲ್ಲ, ಮುಖ್ಯ ಫೋಕಸ್ ಹೆಣ್ಮಕ್ಳ ಮೇಲೆ ಐತದ. ಬಟ್ ಸೀರಿಯಲ್ ಮಾಡ್ತಾ ಮಾಡ್ತಾ ಏನಾಯ್ತು, ಅದು ಪಾತ್ರಗಳು ನಮ್ಮ ಈ ಪ್ರತಿಯೊಂದು ಪಾತ್ರನೂ ವಿಶೇಷ, ಅವು ನವಗ್ರಹಗಳು, ಎಲ್ಲರೂ ಅದ್ಭುತವಾದ ನಟಿಯರು, ಅದ್ಭುತವಾದ ನಟರು, ಮತ್ತೆ ಎಲ್ಲರೂ ಅದ್ಭುತವಾಗಿನೇ ಮಾಡಿದ್ರು. ಸಕ್ಸಸ್ ಆಯ್ತು. ಸಕ್ಸಸ್ ಎಷ್ಟು ನಾವು ಮಾಡಿ 25 ವರ್ಷ ಆಯ್ತು. ಇವತ್ತಿಗೂ ಸಿಲಿಲ್ ನಾನು 35 ಸಿನಿಮಾ ಮಾಡಿದ್ರು. ಸಿನಿಮಾಗಳ ಬಗ್ಗೆ ಹೇಳೋದಲ್ಲ, ಸಿಲಿಲಲ್ಲಿ ಗೋವಿಂದ ಅಂತಾನೆ ಎಲ್ಲೇ ಹೋಗಿ ನೀವು ಈ ಕರ್ನಾಟಕದ ಯಾವುದೇ ಮೂಲೆಗೆ ಹೋಗ್ಲಿ ಅಥವಾ ಎಲ್ಲರ ಹೊರಗಡೆ ಹೋದ್ರು, ಬೇರೆ ರಾಜ್ಯಕ್ಕೆ ಹೋದ್ರು, ಅಟ್ಟೆ ಬೇರೆ ದೇಶಕ್ಕೆ ಹೋದ್ರು, ಯಾರು ಕನ್ನಡ ಗೊತ್ತಿರ್ತಾರೋ ಅವರು ನಮ್ಮನ್ನ ಗೋವಿಂದ ಅಲ್ವಾ ಅಂತಾನೆ ಹೊರಗ ದೇಶದೊಳಗೂ ಕೇಳುವಂಗ. ಎಲ್ಲರ ಐದು ಹೋದ್ರೆ ಅವ್ರಿಗೆ ಸರ್ ನೀವು ಗೋವಿಂದ ಅಲ್ವಾ ಇಲ್ಲೆಲ್ಲಿ ಬಂದಿರಿ ಅಂತ ಕೇಳ್ತಾರೆ. ಅಂದ್ರೆ ಕನ್ನಡ ಗೊತ್ತಿರೋ, ಬೇರೆ ಭಾಷೆಯವ್ರಿಗೆ ಗೊತ್ತಿರೋದಿಲ್ಲ. ಸೊ ಆ ತರ ಗುರುತಿಸುವಂತ ಇವತ್ತಿನೂ ಆ ಜನಪ್ರಿಯತೆ ಆಗಿದೆ. ಆ ಸಿಲಿಲಲ್ಲಿ ಪಾತ್ರ ನನ್ನ ಕಾಂಪೌಂಡರ್ ಗೋವಿಂದ ಒಂದು ಸಣ್ಣ ಒಂದು ಡೈಲಾಗ್ ಒಂದಿನಕ್ಕೆ ಇತ್ತದು. ಅದು ಮುಂದೆ ಬೆಳೀತಾ 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 ಅದು ಇಡೀ ಅವರ್ಸ್ಕೊತ್ತು, ಸೀರಿಯಲ್ನೇ ಅವರ್ಸ್ಕೊಂಡ್ ಬಿಡ್ತು ಪಾತ್ರ. ಮತ್ತೆ ಜನಪ್ರಿಯ ಆಯ್ತು, ಜನಗಳ ಬೇಡಿಕೆ ಜಾಸ್ತಿ ಆಯ್ತು. ನಾನು ಕಾರಣಾಂತರಗಳಿಂದ ಒಂದಿಷ್ಟು ದಿನ ಬಿಟ್ಟಿದ್ದೆ, ಮತ್ತೆ ಗೋವಿಂದ ಬೇಕು ಅಂತ ಆಯ್ತು. ಹಳೆ ಡ್ರೆಸ್ಗಳು ಬಿಟ್ಟು ಹೊಸ ಡ್ರೆಸ್ ಕೊಡಿಸಿ ಅವ್ರು ನನ್ನ ರೀ ಎಂಟ್ರಿ ಕೊಟ್ಟರು. ಮಾಡ್ತಾ ಮಾಡ್ತಾ ತುಂಬಾ ಜನಪ್ರಿಯ ಆಯ್ತು. ಒಂದು ಡೈಲಾಗ್ ಹೋಗಿ ಅದು ಇಡೀ ತಿಂಗಳಾದಲ್ಲಿ 15-20 ದಿನ ಬರಬೇಕು ಅನ್ನೋಂಗಾಯ್ತು. ಮತ್ತೆ ಹಂಗೆ ಮಾಡ್ತಾ ಇತ್ತು. ತುಂಬಾ ಕಷ್ಟ. ಎಲ್ಲರೂ ರಾತ್ರಿ 1, 2, 3 ತನಕ ಶೂಟಿಂಗ್ಗಳು ಮಾಡುವಂತ ಪರಿಸ್ಥಿತಿ ಇತ್ತು ಅವಾಗ. ಅಂದ್ರೆ ಆತರ ಅಷ್ಟು ಜನಪ್ರಿಯನೂ ಇತ್ತು, ಮತ್ತೆ ಆತರ ಹಾಸ್ಯ ಬೇಕಾಗಿತ್ತು. ನರಸಿಂಹಮೂರ್ತಿಗಳು ಕೊಟ್ಟ ಸ್ಕ್ರಿಪ್ಟ್, ಮತ್ತೆ ಅಲ್ಲಿ ವಿಜಯ್ ಪ್ರಸಾದ್ ಅಂತ ಬಹಳ ಒಳ್ಳೆ ಒಂದು ಕಾಮಿಡಿ ಸೆನ್ಸ್ ಇರೋ ನಿರ್ದೇಶಕ ಅವರು, ಮತ್ತೆ ಚೀಕೈ ಚಂದ್ರು ಗೀತಾ ಇವರೆಲ್ಲನು ಆ ಸ್ಕ್ರಿಪ್ಟ್ಗಳನ್ನ ಡಿಸ್ಕಸ್ ಮಾಡಿ, ಎಲ್ಲರೂ ಟೀಮ್ ಡಿಸ್ಕಸ್ ಮಾಡಿ ಅಲ್ಲಿ ನಮ್ಮ ಅರ್ಥವಾಯಿತು ಬಿಡಿ ಅನ್ನೋದಾಯ್ತು, ಅಥವಾ ಡಾಕ್ಟರ್ ತಾವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಅನ್ನೋದಾಯ್ತು, ಅಥವಾ ಈ ತರದ ನರಸಮ್ಮ ಅನ್ನೋದು. ಸೀರಿಯಲ್ ದಾಟಿನೆಲ್ಲ ಹೇಳ್ಬೇಕು ನೀವು. ಆತರ ಅಂದ್ರೆ ಅವೆಲ್ಲ ಹೇಗನಾದ ಒಂಥರ ಕೈಗಂಟತ್ತೀವಲ್ಲ, ಆ ಮ್ಯಾನರಿಸಮ್ಗಳು, ಅರ್ಥವಾಯ್ತು ಬಿಡಿ ಅನ್ನೋದು, ಇವೆಲ್ಲನು ಮ್ಯಾನರಿಸಮ್. ಕೇಳ್ತಿದ್ದಾರೆ, ರಿಪೀಟ್ ಕೊಡ್ಬೇಕು ಒನ್ಸ್ ಮೋರ್. ಡಾಕ್ಟ್ರೇ ತಾವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು, ಯಾಕಪ್ಪ ನೀವು ನನಗೆ ಕೊಡಬೇಕಾದ 2 ವರ್ಷದ ಬೋನಸ್ ನಾನು ಕೇಳ್ತಾ ಇಲ್ಲ, ಮತ್ತೆ ಈ ಲಾಸ್ ಅಲ್ಲಿ ನಡೀತಾ ಇರೋ ಕ್ಲಿನಿಕ್ ನ ಮುಚ್ಚಿ ನಾವ್ಯಾಕೆ ಹೋಗಿ ಮೆಜೆಸ್ಟಿಕ್ನಾಗ ಒಂದು ಬೋಂಡಾ ಅಂಗಡಿ ಇಡಬಾರ್ದು ಅಂತ ಇವು ಕೈಗಂಟ ಹಾಕಿ ಅವ್ರು ಡಾಕ್ಟರ್ ಏನೋ ಹೇಳೋರು, ಅರ್ಥವಾಯ್ತು ಅನ್ನೋ ಡೈಲಾಗು. ಆ ಥರದ ಜನಪ್ರಿಯ. ಅವಾಗ ನಮ್ಮ ಈ ಸೀರಿಯಲ್ ಎಲ್ಲರೂ ಏನು, ರಾಜ್ಕುಮಾರ್ ನಮ್ಮ ಅಭಿಮಾನಿ, ವಿಷ್ಣುವರ್ಧನ್ ಅವರು ನಮ್ಮ ಅಭಿಮಾನಿ, ಅಂಬರೀಷ್, ದರ್ಶನ್, ಸುದೀಪ್, ಈ ತರದ್ ಯಾರು ಸ್ಟಾರ್ ಇದ್ದಾರೆ ಎಲ್ಲರೂ. ಇವನ್ ನಮ್ಮ ಯಾರು ಗಣೇಶ ಮತ್ತು ಅದು ವಿಜಿ, ಈ ತರದವರು, ಇವನ್ ಯಶು ಅವರೆಲ್ಲ ನಮ್ಮ ಜೊತೆ ಸಣ್ಣ ಸಣ್ಣ ಪಾತ್ರಗಳು ಮಾಡಿದಾರೆ ಅವಾಗ. ದುನಿಯಾ ವಿಜಿ, ಯಶು ಅಥವಾ ಇವ್ರು ಗಣೇಶ, ಹಿಂಗೆಲ್ಲರೂ ಬಂದು ಇಡೀ ಇಂಡಸ್ಟ್ರಿಯಲ್ಲಿರೋ ಎಲ್ಲರೂ ಮಾಡಿದ್ದಾರೆ ಆ ಸೀರಿಯಲ್ ನಲ್ಲಿ. ಯಾರು ಮಾಡದವ್ರು ಯಾರು ಇಲ್ಲ. ಎಂತ ದೊಡ್ಡ ದೊಡ್ಡ ನಟ ಉಮೇಶ್ ಅಣ್ಣ ಸೇರಿ, MN ಲಕ್ಷ್ಮೀದೇವಿ ಸೇರಿ, ಲೋಕೇಶ್ ಅಂತವ್ರು, ಗಿರಿಜಾ ಲೋಕೇಶ್, ಇನ್ನು ಯಾರಂತೀರಿ ನೀವು, ಯಾರು ಮಾಡದವ್ರು ಇಲ್ಲ. ಅವರು ಚೀಕೈ ಚಂದ್ರು ಗೀತಾ ಅವರು ಎಲ್ಲರನ್ನೂ ಕರೆಸಿ ಒಂದೇ ದಿನಕ್ಕಾದ್ರೂ ಗೌರವಪೂರ್ವಕವಾಗಿ ಅಥವಾ ಅವರಿಗೆ ಒಂದು ದಿನಕ್ಕಾದ್ರೂ ಕರೆಸಿ ಪಾತ್ರ ಮಾಡಿಸಿದ್ದಾರೆ. ಯಾರು ಸಿಲಿಲಲ್ಲಿ ಮಾಡಿಲ್ಲ ಅಂತ ಹೇಳಿಲ್ಲ ನೋಡಿ. ಅಷ್ಟು ಜನಗಳು, ಹಿರಿಯ ನಟರುಗಳ ಜೊತೆನೂ ನಾವು ಎಲ್ಲರೂ ಬಹಳ ಮೈಲ್ ಸ್ಟೋನ್. ಮತ್ತೆ ತುಂಬಾ ಬಿಗ್ ಹಿಟ್ ನೋಡಿ. ಕನ್ನಡ ನಾಡಿಗೆನೆ ಒಂದು ಹಾಸ್ಯ ಅಂದ್ರೆ ಏನು, ತಿಳಿ ಹಾಸ್ಯ ಅಂದ್ರೆ ಏನು, ಮತ್ತು ಕೌಟುಂಬಿಕ ಹಾಸ್ಯ ಅಂತ ಏನು ಅಂತ ತೋರಿಸ್ಕೊಟ್ಟಿದಾರಪ್ಪ ಯಾರು ಅನ್ನೋದಾದ್ರೆ ಅದು ಫೈನಲ್ ಕಟ್ ಪ್ರೊಡಕ್ಷನ್. ಕೌಟುಂಬಿಕ ಇಡೀ ಕುಟುಂಬ ಸಮೇತ ಕೂತು ನೋಡಬಹುದ ಹಾಸ್ಯ ಕೊಟ್ಟಿದೆ ಅನ್ನೋದಾದ್ರೆ ಅದು ಫೈನಲ್ ಕಟ್ ಪ್ರೊಡಕ್ಷನ್ ಅವರು, ಮತ್ತು ಚೀಕೈ ಗೀತಾ ಮತ್ತು ಚಂದ್ರು ಮತ್ತು ಆ ನಿರ್ಮಾಪಕರುಗಳು, ಮತ್ತೆ ನಮ್ಮ ನಿರ್ದೇಶಕರುಗಳು ವಿಜಯ್ ಪ್ರಸಾದ್ ಆಗಿರ್ಬೋದು, ಮತ್ತು ಮುನಿ ಜನಪದ ಅಂತ ಒಬ್ಬರಿದ್ರು ನಮ್ಮ ಸ್ನೇಹಿತರು ಅವರು. ಅಂದ್ರೆ ನೋಡಿ ಆ ತರದ ಹಾಸ್ಯ ಪಾಪ ಪಾಂಡು ಶಿಲೀಲಲ್ಲಿ ಬಂದ ಮೇಲೆ
ಇವತ್ತಿನವರೆಗೂ ಮತ್ತೆ ನನಗೆ 25 ವರ್ಷದ ನಂತರ ಜನ ಕೇಳ್ತಾರೆ ಏನು ಮತ್ತೆ ಆ ಸೀರಿಯಲ್ ಮಾಡ್ಬೇಕು ಅಂತಾರೆ, ಅಥವಾ ಯಾರು ಟ್ರೋಲ್ ಮಾಡಿರ್ತಾರೆ, ಯೂಟ್ಯೂಬ್ ಇವೆಲ್ಲ ಇದಾವಲ್ರಿ ಸೋಷಿಯಲ್ ಮೀಡಿಯಾ, ಆ ಸೀರಿಯಲ್ ಮತ್ತೆ ಹಾಕ್ರಿ ಅಂತ ರಿಕ್ವೆಸ್ಟ್ ಹಾಕ್ತಾರೆ, ಅಥವಾ ಆ ತರ ಸೀರಿಯಲ್ ಮಾಡ್ರಿ ಅಂತ ಹಾಕ್ತಾರೆ. ಹಾಗಾಗಿನೇ ನನಗೇನಪ್ಪ ಇದು ಆ ಪ್ರೀತಿ ಇನ್ನೂ ಕಮ್ಮಿನೇ ಆಗಿಲ್ಲ. ಅಂದ್ರೆ ನೋಡಿ, ವಿಷ್ಣುವರ್ಧನ್, ರಾಜ್ಕುಮಾರ್ ಅವರೆಲ್ಲ ನಮ್ ಕರು ಸನ್ಮಾನ ಮಾಡಿದವಾಗ ನಾವೆಲ್ಲ ನಿಮ್ ಫ್ಯಾನು, ನಾವು ನಿಮ್ಮನ್ನ ನೋಡ್ತೀವಿ, ನಾವು ನಿಮ್ಮ ಅಭಿಮಾನಿಗಳು ಅಂತ ಹೇಳೋದಿದೆಯಲ್ಲ, ಅಂತ ಸ್ಟಾರ್ ನಟರು, ಅಂತ ಈ ಕಲೆಯ ದೇವರುಗಳವರೆಲ್ಲ ಅವರು ನಮ್ಮ ಅಭಿಮಾನಿ ಅಂತ ಹೇಳಿದಾಗ ನಮಗೆ ಬಹಳ ಒಂಥರ ಮುಜುಗರ. ಏನ್ ಸರ್ ಅಂತ ಜಗ್ಗೇಶ್ ಅವರು ನನ್ನನ್ನ ಬಹಳ ನನ್ನ ಫ್ಯಾನು, ನಾನು ಅವ್ರ ಫ್ಯಾನು, ನಾನು ಬಹಳ ದೊಡ್ಡ ಫ್ಯಾನ್ ಅವನು. ಅವರು ಇಲ್ಲೋ ನಾನ್ ನಿನಗಿರೋ ಟೈಮಿಂಗ್, ಈ ನಾಡಿನಲ್ಲಿ ಹಾಸ್ಯದ ಟೈಮಿಂಗ್ ಯಾರಿಗೂ ಇಲ್ಲ ಅಂತ ಅವರೇ ಹೇಳೋದು. ನಿನಗೆ ಆ ಟೈಮಿಂಗ್ ಇದೆಲ್ಲ ಕಾಮಿಡಿದು, ನೀನು ಅದು ಅದ್ಭುತವಾಗಿದೆ ಅಂತ. ಮತ್ತೆ ನಾನು KS ಮಾಡಿದಾಗ ನನ್ನ ಡ್ಯೂಟಿ ರಿಪೋರ್ಟ್ ಆಗಿರ್ಲಿಲ್ಲ, ಇದನ್ನೇ ಮಾಡೋಣ ಅಂತ. ನೆಕ್ಸ್ಟ್ ನನಗೆ ಬಹಳ ಜನ ಉಬ್ಸಿರೋರೆ, ಕಟ್ ಮಾಡೋದು ನೀನೇ ಜಗ್ಗೇಶಪ್ಪ ಈ ನಾಡಿಗೆ ಅನ್ನೋ ಹಂಗೆ. ಅವಾಗ ನಾನು ಸರ್ವಿಸ್ ಸೇರಿಲ್ಲ, ಅವ್ರ ಜಗ್ಗೇಶ್ ಹೋಗೋ ನೀ ದಡ್ಡ ಇದ್ದಿ, ಅದು ಬಹಳ ಇಂಪಾರ್ಟೆಂಟ್, ಅದನ್ನೂ ಬೇಕೆ ಇದನ್ನೂ ಬೇಕೆ. ನೀನು ಅದು ನಾನು KS ಆಫೀಸರ್ ಆಗಕ್ಕಾಗಲ್ಲ. ನಾನು MLA ಆಗ್ಬೋದು, MP ಆಗ್ಬೋದು, ಮಿನಿಸ್ಟರ್ ಆಗ್ಬೋದು. ಅವ್ರು MLA ಆದ್ರೂ MP ಆಗಿದ್ದಾರೆ, ನೆಕ್ಸ್ಟ್ ಮಿನಿಸ್ಟರ್ ಆಗ್ಬಹುದು, ಗೊತ್ತಿಲ್ಲ ನನಗೆ, ಆಗ್ಲೂಬಹುದು. ಆದ್ರೆ ಅವರು ಅದನ್ನ ಹೇಳೋರು, ನಾನು KS ಆಫೀಸರ್ ಆಗಲ್ಲ, ಆದ್ರೆ ನೀನು ಆಫೀಸರ್ ಆಗ್ಬೋದು, MLA ಆಗ್ಬೋದು, ಮಿನಿಸ್ಟರ್ ಆಗ್ಬೋದು, ಇನ್ನೇನು ಮನಸ್ಸು ಮಾಡ್ಬೋದು, ನೀನು ಮಾಡಿದ್ರೆ ಎಲ್ಲನೂ ಆಗಬಹುದು, ನಿನಗೆ ಅವಕಾಶ ಇದೆ, ಹಾಗಾಗಿ ನೀನು ಆಫೀಸರ್ ಆಗೋದು ಬಿಡಬೇಡ ಅಂತ. ಹಾಗಾಗಿ ನಾನು ಸರ್ವಿಸ್ ಮಾಡ್ಲಿಕ್ಕೆ 10 ವರ್ಷ ಅಂತ ಬಂದೆ, ಈಗ ಇದು 20ನೇ ವರ್ಷ, ಇನ್ನೂ 10 ವರ್ಷ ಸರ್ವಿಸ್ ಇದೆ. ಆದ್ರೆ ಈ ಸಿನಿಮಾ ನಂಟಸ್ತಿಕೆ ಇನ್ನು ಬಿಟ್ಟಿಲ್ಲ ನನಗೆ, ಬಿಡೋದು ಇಲ್ಲ ನನಗೆ. ಎಲ್ಲಿ ಹೋದ್ರು ಇವತ್ತಿಗೆ ಗೋವಿಂದನೇ ಅಂತಾರೆ, ಎಲ್ಲಿ ಹೋದ್ರು ಗೋವಿಂದ ಅಂತಾನೆ ಕರೀತಾರೆ. 35 ಸಿನಿಮಾಗಳು ಅಲ್ಲಿಯ ಗೋವಿಂದ, ಕಾಂಪೌಂಡರ್ ಗೋವಿಂದ, ಈಗ ಇಲ್ಲಿ ಗಲಿಬಿಲಿ ಗೋವಿಂದ ಆಗಿದ್ದಾರೆ. ನೋಡಿ, ನಾನು ಯಾಕೆ ಗಲಿಬಿಲಿ ಗೋವಿಂದ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೆ ಅಂದ್ರೆ, ನಾಡಿನ ಜನಗಳು ಇವತ್ತಿಗೂ ನನಗೆ ಎಲ್ಲೇ ಹೋಗ್ರಿ, ರಾಜ್ಯದ ಯಾವುದೇ ಹೋದ್ರು, ನೀವು ಸೀರಿಯಲ್ಸ್ ಮಾಡಿ, ಕಾಮಿಡಿ ಮಾಡಿ, ಸಿನಿಮಾ ಮಾಡಿ, ನಟರು ಅಂದ್ರೆ ನೀವು ಒಳ್ಳೆ ನಟರು, ನಿಮ್ಮ ಅಭಿನಯ ಬೇಕು ನಾಡಿಗೆ, ಜನಕ್ಕೆ ಬೇಕದು. ನೀವು ವೈಯಕ್ತಿಕ ಸೆಟ್ಲ್ ಆಗಿರಿ, ಆಫೀಸರ್ ಆಗಿರಿ, ತಿಂಗಳ ಸಂಬಳ ಬರ್ತದೆ, ನೀವು ಆರಾಮಾಗಿದ್ದೀರಿ ನಿಜ, ಬಟ್ ನಾಡಿಗೆ ಆ ಕಲೆಯ ಅವಶ್ಯಕತೆ ಇದೆ, ಒಬ್ಬ ನಟನ ಅವಶ್ಯಕತೆ ಇದೆ. ಆ ತರದ ಹಾಸ್ಯ ಮಾಡುವಂತ ಹಾಸ್ಯ ಕಲಾವಿದರ ಸಂಖ್ಯೆ ಕಮ್ಮಿ ಇದೆ. ಆಮೇಲೆ ಇತ್ತೀಚೆಗೆ ಹಾಸ್ಯ ಕಲಾವಿದರೆಲ್ಲ ಹೀರೋಗಳಾಗಿದ್ದಾರೆ. ಹಂಗಾಗಿ ನಾಡಿನ ಜನಗಳಿಗೆ ಒಂದು ತಿಳಿ ಹಾಸ್ಯ, ಕೌಟುಂಬಿಕ ಹಾಸ್ಯದ ಅವಶ್ಯಕತೆ ಇದೆ, ನೀವು ಮಾಡಬೇಕು ಅಂತ ತುಂಬಾ ಒತ್ತಾಯ ಮಾಡಿದಾಗ ನಾನ್ ನಿರ್ಧಾರ ಮಾಡಿರೋದು ರಂಜಾನ್ ಅಂತ ಒಂದು ಕಲಾತ್ಮಕ ಚಿತ್ರ ಮಾಡಿದೆ. ಅದಾದ್ಮೇಲೆ ಅದಕ್ಕೆ ಅವಾರ್ಡ್ಸ್ ಕೂಡ ಬಂತು. ಆಮೇಲೆ ದಗಿ ಅಂತ ಮಾಡಿದೀನಿ, ಈಶ್ವರ್ ಅಂತ ನಿರ್ದೇಶಕರು, ಅವರೇ ನಿರ್ಮಾಪಕರು. ಅದು ಅದ್ಭುತವಾದ, ನಮ್ಮ ಮಂಜಮ್ಮ ಜೋಗತಿ ಇದಾರಲ್ಲ, ಅವರು ತಾಯಿ, ಅವ್ರ ಸಾಕು ಮಗ, ಕುಡುಕ್ ಮಗ ನಾನು. ಉತ್ತರ ಕರ್ನಾಟಕ ಫ್ಲೇವರ್ ಅಲ್ಲಿರುವಂತ ಮುಂದಿನ ವರ್ಷ ಬಿಡುಗಡೆ ಆಗುವಂತ ಒಂದು ಅದ್ಭುತವಾದ ಕಾನ್ಸೆಪ್ಟ್ ದಗೆ ಅಂತ. ಮತ್ತು ಚಂದಪ್ಪ ಅಂತನೂ ಇದೆ, ಅಲ್ಲಿ ನನ್ನ ಪಾತ್ರ ಚಂದಪ್ಪ ಬಹಳ ಅದ್ಭುತವಾಗಿದೆ. ನಿನ್ನೆ ಅದನ್ನ ಹೌದೌದು, ಜೋಗತಿಯ ಮಗ ಕೊನೆಗೆ ಜೋಗತಿನೂ ಆಗ್ತಾನೆ. 4 ಫ್ಲೇವರ್ ಅಲ್ಲಿ ಪ್ಲೇ ಆಗುತ್ತೆ. ನಾನು ಕುಡುಕ ಆಗಿರ್ತೀನಿ, ಆಮೇಲೆ ಒಬ್ಬ ರಾಜಕಾರಣಿ ತರ ಆಡ್ತೇನೆ, ಆಮೇಲೆ ಇಡೀ ಬಟ್ಟೆನೆ ಬಿಚ್ಚಾಕಿ ಆತ್ಮಹತ್ಯೆಗೆ ಹೋಗ್ತೇನೆ. ಕೊನೆಗೆ ಅವಳ ತಾಯಿ ಸೆರಗ್ ಹಾಕೊಂಡು ಆತ್ಮಹತ್ಯೆ ಮಾಡ್ಕೋಬೇಕಾದಾಗ ಅದು ಫ್ಲಾಶ್ ಆಗುತ್ತೆ, ತಾಯಿ ನೆನಪಾಗುತ್ತೆ. ಆವಾಗ ಅವನು ಮತ್ತೆ ನನ್ನ ತಾಯಿ ಸೇವೆನೇ ನಾನು ಮುಂದುವರಿಸಬೇಕು ಅಂತೇಳಿ ಜೋಗತಿಯಾಗಿ ಹೋಗ್ತಾನೆ. ಹಿಂಗೇನೋ ಬಹಳ ಭಿನ್ನವಾದ ಕಥೆ ಇದೆ. ಅದು ನೋಡ್ಲೇಬೇಕು, ಅದು ನೋಡುವಂತ ಚಿತ್ರ. ಅದ್ರ ಒಂದು ಕಲಾತ್ಮಕ ಕೌಟುಂಬಿಕ ಅಂತ ಏನಂತೀವಿ, ಆ ತರದ ಒಂದು ಚಿತ್ರ ನೋಡುವಂತದ್ದು. ಅದಾದ್ಮೇಲೆ ನಾನು ಈಗ ಗಲಿಬಿಲಿ ಗೋವಿಂದ ಅಂದಿರಲ್ಲ, ಅದನ್ನ ನಾನು ಮಾಡ್ಲಿ ಅಂದ್ರೆ ಏನಾಯ್ತು, ಜನಗಳ ಒತ್ತಾಯದ ಮೇರೆಗೆ ನಾನ್ ಮನಸ್ಸು ಮಾಡಿದ್ರೆ ಸಾಧ್ಯ ಇದೆ ಅಂತ. ಹಂಗಾಗಿ ನಾನು ಈ ತರದ ಒಂದು ಕಾನ್ಸೆಪ್ಟ್, ಒಂದು ಸಾಮಾಜಿಕ ಕಾಳಜಿ ಇರ್ತಕ್ಕಂಥದ್ದು, ಆಮೇಲೆ ಒಂದು ಹಾಸ್ಯ ಪ್ರಧಾನವಾಗಿರುವಂತಹದ್ದು, ಮತ್ತು ಕೌಟುಂಬಿಕವಾಗಿ ಎಲ್ಲರೂ ಕೂತು ನೋಡಬಹುದಾದ, ಮತ್ತೆ ಉತ್ತರ ಕರ್ನಾಟಕ ಭಾಗದ ಭಾಷೆ, ವೇಷ, ಭೂಷಣ ಎಲ್ಲ ಉತ್ತರ ಕರ್ನಾಟಕಮಯ ಆಗಿರ್ತದೆ. ಮತ್ತು ಉತ್ತರ ಕರ್ನಾಟಕದ ನನ್ನ ಹಳ್ಳಿಯಲ್ಲೇನೆ ಚಿತ್ರ ಆಗುತ್ತೆ. ನಾನು ಓದಿರೋ ಹಳ್ಳಿ, ನಾನು ಜೀವಿಸಿರೋ ಹಳ್ಳಿ, ನಾನು ತಿರುಗಾಡಿರೋ ಹಳ್ಳಿಗಳು, ಅದು ಅಂಜುಟಿಗಿ, ಬಳ್ಳೊಳ್ಳಿ, ಐರ್ಸಂಗ, ವಾರ್ತಿ, ಅಥವಾ ಹಳಗುಣಿಕ್ಕಿ, ಕೂಡ್ಗಿ, ಚ್ವಾರ್ಗಿ, ಚೌಡಾಳ ಅಂತ ಏನ್ ನಮ್ಮ ಹಳ್ಳಿಗಳಿದಾವೆ, ಆ ಹಳ್ಳಿ ಆ ಭಾಗದ್ದೇ ಇರ್ತದೆ. ಅದನ್ನೇ ನಾನು ಈಗಾಗಲೇ ಲೊಕೇಶನ್ಗಳೆಲ್ಲ ನನ್ನ ರಜೆಗಳಿದ್ದಾಗೆಲ್ಲ ಹೋಗಿ ನೋಡಿ ಬಂದಿದ್ದೇನೆ. ಮತ್ತು ಒಂದು ಕಲೆಯ ಭಾಗವ, ಕಲಾತ್ಮಕ ಅಂತ ಅಂತೀವಿ, ಒಂದು ಕಲಾತ್ಮಕ ಮತ್ತು ಕಮರ್ಷಿಯಲ್ ಮಧ್ಯೆ ಒಂದು ಬ್ರಿಡ್ಜ್ ಮಾದರಿಯ ಚಿತ್ರ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ಈಗಾಗಲೇ ಪಳ್ಳಿ ಡಿ ಸೇನಾಪತಿ ಅನ್ನೋರು 5 ಅದ್ಭುತ ಸಾಂಗ್ಗಳು ಮಾಡ್ತಾ ಇದ್ದಾರೆ. ಅದನ್ನ ನಾನೇ ಬರೆದು, ನಾನೇ ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ನಿರ್ದೇಶನ ಮಾಡೋದ್ರ ಜೊತೆಗೆ ನಟನೆಯನ್ನು ಮಾಡುವಂತಹ ಪ್ರಯತ್ನ. ಹಾಗಾದ್ರೆ ಖಂಡಿತವಾಗ್ಲೂ ಯಶಸ್ಸು ನಿಮ್ಮದಾಗಿರುತ್ತೆ. ಯಾಕಂದ್ರೆ ನೀವು ಪ್ರೀತಿಯಿಂದ ಆಲಿಂಗನ. ನಾನು ಯಾಕಂದ್ರೆ ನಾನು ಸರ್ವಿಸಿಗೆ ಬರದೇ ಹೋಗಿದ್ರೆ, ನಾನು ಅದರ ನಂತರ ನಾನು ಮಾಡ್ಬೇಕು ಅಂದ್ಕೊಂಡಿದ್ದೆ ಸಿನಿಮಾಗಳು, ಸೀರಿಯಲ್ಗಳು. ನಾನು ಅದೇ ಮಾಡ್ಲಿಕ್ಕೆ ಬೆಂಗಳೂರಿಗೆ ಬಂದಿರೋದು. ಅಚಾನಕವಾಗಿ ನೌಕರಿ ಸಿಕ್ತು, ನೌಕರಿ ಜೀವನ ಉಪಜೀವನ ಅಂತ ಆಯ್ತು. ಹಾಗಾಗಿ ನನ್ನ ಉದ್ದೇಶನೇ ಅದು ಆಗಿರೋದ್ರಿಂದ ನಾನು ನೌಕರಿ ಬರದೇ ಹೋಗಿದ್ರೆ ಇಷ್ಟೊತ್ತಿಗೆ ನಾನು ಒಂದಷ್ಟು 4-5-6 ಪ್ರಾಜೆಕ್ಟ್ಗಳ ನಿರ್ದೇಶನ ಅಥವಾ ಇನ್ನೊಂದು ನಿರ್ಮಾಣ ಹಿಂಗೇನೋ ಮಾಡ್ತಿದ್ನೇನೋ. ಆ ಎಲ್ಲ ಪ್ರಾಜೆಕ್ಟ್ಗಳಿದೆ,
ಅವೆಲ್ಲವೂ ಸ್ಕ್ರಿಪ್ಟ್ಗಳಿದೆ ನನ್ನ ಹತ್ರ, ಅವು ಯಾರಿಗೂ ಕೊಟ್ಟಿಲ್ಲ ನಾನು. ಅದರೊಳಗೆ ಒಂದು ಈಗ ಎತ್ಕೊಂಡಿದ್ದೀನಿ, ಅದನ್ನ ನಿಭಾಯಿಸ್ಕೊಂಡು ಮುಂದಿನ ದಿನಗಳಲ್ಲಿ ಈ ಸಮಾಜಕ್ಕೆ ಪೂರಕವಾದ, ಕಲಾತ್ಮಕವಾದ ಅಥವಾ ಸಂದೇಶ ಭರಿತವಾದ, ಹಾಸ್ಯ ಮಿಶ್ರಿತವಾದ, ಕೌಟುಂಬಿಕವಾದ, ಸಾಮಾಜಿಕವಾದ ಚಿತ್ರಗಳು ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಅದು ಮುಂದಿನ ದಿನಮಾನಗಳಲ್ಲಿ, ಮುಂದಿನ 10 ವರ್ಷಗಳಲ್ಲಿ ನನಗೊಂದು ಕಾನ್ಫಿಡೆನ್ಸ್ ಇದೆ. ನಾನೊಂದು ಒಳ್ಳೆ ಚಿತ್ರಗಳನ್ನು ಮಾಡ್ತೇನೆ ಮತ್ತು ಜನಗಳು ಅದನ್ನ ಖಂಡಿತ ಇಷ್ಟಪಡ್ತಾರೆ, ಅಥವಾ ಜನಗಳು ಇಷ್ಟಪಡಬಹುದಾದ ಚಿತ್ರವನ್ನೇ ನಾನು ಮಾಡ್ತೇನೆ ಅನ್ನುವಂತ ನನಗೆ ನಂಬಿಕೆ ಇದೆ. ಯಾಕಂದ್ರೆ ಆ ತರದ್ದೇ ನಾನು ಕೆಲಸಗಳು ನನ್ನಲ್ಲಿ ಪ್ರಬುದ್ಧತೆ ಇದೆ ಮತ್ತು ಆ ತರ ಕೆಲಸಗಳು ನಾನು ಮಾಡಿದೀನಿ. ಅಥವಾ ನಾವು ಸೀರಿಯಲ್ಗಳು ಮಾಡಿದ್ದು, ಅಥವಾ ನಾವು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಮಾಡಿದ್ವಿ, ಎಲ್ಲಾನು ಮಾಡಿದೀವಿ, ನೋಡಿದೀವಿ, ಅನುಭವಿಸಿದೀವಿ, ಅನುಭವ ಇದೆ. ಬರಹದ ಅನುಭವ ಇದೆ, ಸಹಾಯಕ ನಿರ್ದೇಶಕ ಸಾಕಷ್ಟು ಕೆಲಸ ಮಾಡಿದ ಅನುಭವ ಇದೆ, ಕೋ ಡೈರೆಕ್ಟರ್ ಆಗಿ ಮಾಡಿರೋ ಅನುಭವ ಇದೆ. ಇವೆಲ್ಲವೂ ಇಟ್ಕೊಂಡು ಇವತ್ತು ಗಲಿಬಿಲಿ ಗೋವಿಂದ ಸಿನಿಮಾ ತಯಾರಿ ಆಗ್ತಾ ಇದೆ. 2027ರಲ್ಲಿ, ಅದು 26ರಲ್ಲಿ ಧಗೆ ಬರ್ತದೆ, 27ರಲ್ಲಿ ಆ ಸಿನಿಮಾ ಈ ನಾಡಿನ ಜನತೆಗೆ ಕೊಡ್ಬೇಕು ಅಂತ ನಾನು 24 ಗಂಟೆನೂ ನನ್ನ ವೃತ್ತಿಯ ಜೊತೆಗೆ ಪ್ರವೃತ್ತಿಯನ್ನು ಅಂದ್ರೆ ಮನೆಗೆ ಬಂದಾಗ ಅಥವಾ ಟೈಮ್ ಇದ್ದಾಗೆಲ್ಲ ಆ ಕೆಲಸ ನಾನು. ಸರ್, ನಿಮ್ ಮಾತುಗಳಲ್ಲೇ ಗೊತ್ತಾಗಿದೆ ಎಷ್ಟು ಕಾನ್ಫಿಡೆಂಟ್ ಇದ್ದೀರಾ ನೀವು ಮೂವಿ ಮೇಲೆ ಅಂತ. ಧಗೆ ಆಗಿರ್ಬಹುದು ಅಥವಾ ಗಲಿಬಿಲಿ ಗೋವಿಂದ ಆಗಿರ್ಬಹುದು, ಆ ಎರಡರ ಕತೆ, ಉಪಕಥೆಗಳು ಅಥವಾ ಅದಕ್ಕೆ ನೀವು ಕೊಟ್ಟಿರುವಂತಹ ರೂಪುರೇಷೆಗಳು, ಮತ್ತೆ ಒಂದು ಮೈಲ್ ಸ್ಟೋನ್ ಕ್ರಿಯೇಟ್ ಮಾಡೋದಕ್ಕೆ ನೀವು ನಡೆಸಿರುವಂತಹ ಸಿದ್ಧತೆಗಳು, ಇದರಿಂದಾನೇ ನಿಮ್ಮ ಜೊತೆಗೆ ನಮಗೂ ಕಾನ್ಫಿಡೆನ್ಸ್ ಬರ್ತಾ ಇದೆ. ಖಂಡಿತವಾಗ್ಲೂ 2 ಮೂವಿ ಸೂಪರ್ ಹಿಟ್ ಮೂವೀಸ್ ಆಗುತ್ತೆ. ಅಂಡ್ ನಮ್ಮ ಚಾನೆಲ್ ಕಡೆಯಿಂದನೂ ಸಹ ನಿಮಗೆ ವೆರಿ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಯಶಸ್ಸಿನ ಉತ್ತುಂಗಕ್ಕೆ ನಿಮ್ಮ ಸಿನಿಮಾಗಳು ಏರ್ಲಿ, ನಿಮ್ಮ ಎಲ್ಲ ಕಲಾ ಜೀವನಕ್ಕೆ ನೀವು ಮುಡುಪಾಗಿಟ್ಟಿದ್ದೀರಾ, ನಿಮ್ಮ ಇಡೀ ಜೀವನವನ್ನ ಕಲಾದೇವಿಗೆ ಮುಡುಪಾಗಿಟ್ಟಿದ್ದೀರಾ. ಕಲಾವಿದರ ಜೀವನ ಹೇಗಿರುತ್ತೆ ಅಂದ್ರೆ ಸರ್, ಕಲೆಗೆ ಅಂತ ಒಮ್ಮೆ ಅವರ ಜೀವನವನ್ನ ಮುಡಿಪಾಗಿಟ್ರೆ ಮುಗೀತು. ಅವರ 24/7 ಕಲೆ 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 ಆಗೇ ಇರುತ್ತೆ. ಮಿಕ್ಕಿದ್ ಎಲ್ಲವೂ ಸಪ್ಲಿಮೆಂಟರಿ ಥಿಂಗ್ಸ್ ಆಗಿರುತ್ತೆ ಅಥವಾ ಸೆಕೆಂಡರಿ ಥಿಂಗ್ಸ್ ಆಗಿರುತ್ತೆ. ಸೊ ಅಂಥದ್ದೇ ಒಂದು ಉದಾಹರಣೆಯನ್ನ ನಾವು ನಿಮ್ಮಲ್ಲಿ ನೋಡ್ತಾ ಇದ್ದೇವೆ. ಸೊ ನಿಮ್ಮ ಇಡೀ ಸಿನಿಮಾ ಜಗತ್ತಿನ ಬಗ್ಗೆ ಹೇಳಿದ್ರಿ, ಸಿನಿಮಾ ರಂಗ ಅಥವಾ ಜರ್ನಿ ಬಗ್ಗೆ ಹೇಳಿದ್ರಿ, ತುಂಬಾ ಖುಷಿ ಆಯ್ತು ಸರ್. ಈ ಯಶಸ್ಸು ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ನಿಮಗೆ ಸಿಗ್ಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು. ನಮಸ್ಕಾರ.